ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಸಿಗ್ಲಿ ಬಸ್ಸಿ ಅವರ ಸಂದರ್ಶನ ನೀವು ಕಲಾಮಾಧ್ಯಮದಲ್ಲಿ ಈ ಹಿಂದೆ ನೋಡಿದ್ರಿ, ಕೆಲವು ದಿನಗಳ ಹಿಂದೆ. ಅನೇಕರು ಕೇಳ್ತಾರೆ ಇನ್ನೊಂದಷ್ಟು ಮಾಹಿತಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿ ಅಂತ. ಸೊ ಬಸ್ಸಿ ಅವರಿದ್ದಾರೆ ಸರ್, ನಮಸ್ತೆ. ನನಗೆ ಯಾಕೆಂದರೆ ಸತ್ಯ ಹೇಳೋದು ಬಿಟ್ಟರೆ ನಮ್ಮ ಮಾಧ್ಯಮಗಳ ಹತ್ರನೇ ಸತ್ಯ ಹೇಳೋದು. ಯಾರು ಇದ್ರ ಬಗ್ಗೆ ಚಿಂತಕರು ಇರ್ತಾರೆ ಅಂಥವ್ರಂತಲ್ಲಿ ಸತ್ಯ ಹೇಳ್ತೀನಿ. ಯಾಕೆಂದರೆ 190ರಷ್ಟು 100% ಮಾಧ್ಯಮಗಳು ಸರಿಯಾಗಿದ್ದಾರೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. 10 ಮಂದಿ ಇದ್ದೇ ಇರ್ತಾರೆ, ಆದರೆ 190ರಷ್ಟು ಮಾಧ್ಯಮಗಳು ವೇಸ್ಟ್ ಆಗಿಲ್ಲ, ಫಾಸ್ಟ್ ಇದೆ. ಇದನ್ನು ನಾನು ಸತ್ಯ ಹೇಳ್ತೀನಿ. ಇವತ್ತು ದರ್ಶನ್ ಪ್ರಕರಣದಲ್ಲಿ ಮಾಧ್ಯಮಗಳನ್ನು ಸಾಕ್ಷಿಗೆ ಒಳಪಡಿಸ್ಕೋಬೇಕು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಮಾಧ್ಯಮಗಳಿಗೆ ಎಲ್ಲ ವಿಡಿಯೋನ ನೋಡಿರ್ತಾರೆ. ಅಲ್ಲಿ ಆರೋಪಿಗಳು ಹೌದು ಇವನು ಇದ್ದ, ಅದರಲ್ಲಿ ಇವನಿದ್ದ, ನಾವು ವಿಡಿಯೋದಲ್ಲಿ ಬಂದಾಗ ಅವನ್ನೆಲ್ಲ ಹೇಳಬೇಕು. ದರ್ಶನ್ ಅಲ್ಲಿ ಯಾಕೆ ಬಂದ, ಇಲ್ಲಿ ಇದರಲ್ಲಿ ಯಾಕೆ ಸಿಕ್ಕಾಕೊಂಡ, ಅದು ಅವ್ನಿಗೆ ಸಂಬಂಧ ಇಲ್ಲದ್ದು, ಅವರು ಹೆಂಗೆ ಬಂದರು, ಈಗ ಅವತ್ತು ಆ ಪ್ರಕರಣದಲ್ಲಿ ಎಷ್ಟು ತಿರುಗಳು ಇದಾವೆ. ದರ್ಶನ್ ಅವರು ಹೇಳಬೇಕು, ನಾನು ಕಾನೂನು ಬಲ್ಲವನದೇನಪ್ಪ, ಈ ಪ್ರಕರಣದಲ್ಲಿ ಯಾರು ಅಭಿಮಾನಿಗಳು ಕಾನೂನು ವಿರುದ್ಧ ಕಾನೂನು ಕೈ ತಗೋಬೇಡ್ರಿ ಅಂತಂದು ದರ್ಶನ್ ಅವರೇ ಹೇಳ್ಬೋದಲ್ಲ. ಈಗ ನನಗೂ ಫಾಲೋವರ್ಸ್ ಅದಾರ, ನನಗೆ ಅದಾರ ಅಂತ ನಾ ಏನು ಬೇಕಾದ್ರೂ ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಅದಕ್ಕೆ ದರ್ಶನ್ ಅವರಿಗೆ ಸಲ್ಯೂಟ್ ಹೊಡಿತೀನಿ. ನೀವು ತಕ್ಕ ಮಟ್ಟಿಗೆ ಕಾನೂನುಬದ್ಧವಾಗಿ ಈ ಸಿಗ್ಲಿ ಬಸ್ ಹೆಂಗೆ ಜೈಲೋ ಶಾಲೆ ಮಾಡಿಕೊಂಡ, ಕೋಟ ಪಾಠ ಮಾಡಿಕೊಂಡ, ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿನ ಜೈಲಲ್ಲಿ ಆ ಮುಗ್ಧ ಕೈದಿಗಳ ಹತ್ರ ಮನ ಪರಿವರ್ತನೆ ಹೊಂದಿ ನೀನು ಒಬ್ಬ ಅನುಭವ ಪಡ್ಕೊಂಡು ತಕ್ಕ ಮಟ್ಟಿಗೆ ಶಿಕ್ಷೆ ತಗೊಂಡು ಹೊರಗಡೆ ಬಂದು ಮತ್ತೆ ಹೀರೋ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಆದರೆ ಇದನ್ನು ಇಟ್ಕೊಂಡು ಅಭಿಮಾನಿಗಳು ಮುಂದೆ ಬಿಟ್ಟು ಕಾನೂನಿಗೆ ಧಕ್ಕೆ ಕೊಡೋಂಥ ವ್ಯವಸ್ಥೆ ಮಾಡಿದರೆ ದರ್ಶನ್ ಮೇಲೆ 1 ಕೇಸ್ ಇದ್ದಿದ್ದು ಮತ್ತು 100 ಕೇಸು ಉದ್ಭವ ಆಗ್ತವೆ. ಇದು ಸಿಗ್ಲಿ ಬಸ್ಸನ್ ಜಾಗೃತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಸೊ ತುಂಬ ದಿನ ಆಯ್ತು ಕಲಾಮಾಧ್ಯಮದಲ್ಲಿ ತಾವು ಬಂದು. ಹೌದು, ಅಂದರೆ ನಾನು ಬರಬೇಕಂತಂದು ಇಷ್ಟಪಟ್ಟು ಬಂದೆ. ಯಾಕೆಂದರೆ ಸತ್ಯ ತಿಳ್ಕೊಳ್ಳೋರ ಹತ್ರ ಅತಿ ಹೆಚ್ಚು ಸತ್ಯ ಹೇಳಬೇಕನ್ನೋದು ನನ್ನ ಆಸೆ ಇತ್ತು. ಅದಕ್ಕೋಸ್ಕರ ನಾ ಕಂಡ ಕರ್ನಾಟಕದ 7 ಸೆಂಟ್ರಲ್ ಜೈಲಿನಲ್ಲಿ 33 ವರ್ಷ ನಾನು ಕಂಡಂಥ ಎಲ್ಲ ರೌಡಿಗಳ ಒಂದು ಇತಿಹಾಸ ಆಗಿರಲಿ, ಪೊಲೀಸ್ನವರ ಒಂದು ಇತಿಹಾಸ ಆಗಿರಲಿ, ನ್ಯಾಯವಾದಿಗಳ ಒಂದು ಇತಿಹಾಸ ಆಗಿರಲಿ, ನ್ಯಾಯಾಧೀಶರ ಒಂದು ಇತಿಹಾಸ ಆಗಲಿ, ಎಲ್ಲದರಲ್ಲೇನು ಪಳಗಿ ಅನುಭವಪಟ್ಟು ಅತಿ ಹೆಚ್ಚು ಕಷ್ಟಪಟ್ಟು ಜೈಲಲ್ಲಿ ಒಂದು ಲೈಬ್ರರಿಯಲ್ಲಿ ಬುಕ್ಕುಗಳನ್ನ ತಗೊಂಡು ಅಲ್ಲಿ ನಾನಾ ಥರ ಬುಕ್ಕುಗಳನ್ನ ಓದಿ, ಅನಂತರಾಮ, ಎಂಡಮೂರಿ ವೀರೇಂದ್ರನಾಥ್, ವಂಶಿ ಅನ್ನಂಥ ಪತ್ತೇದಾರಿ ಮತ್ತು ಸಾಮಾಜಿಕ ಪೌರಾಣಿಕ ಇಂಥವೆಲ್ಲ ಕಥೆಗಳನ್ನೆಲ್ಲ ಓದ್ತಾ ಇದ್ದಾಗ ನನಗೆ ಕಾನೂನು ಕಲಿಬೇಕನ್ನೋದು ಒಂದು ಆಸೆ ಹುಟ್ಟಿತು. ಅವಾಗಲ್ಲಿ ಜೈಲಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಸೀನಿಯಾರಿಟಿ ಪ್ರಕಾರ ಇದ್ದವರೆಲ್ಲ ಕಾನೂನು ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಶಿಕ್ಷೆ ಆಗಿರ್ತೈತಿ. ಅವರು ಈ ನನಗೆ ಶಿಕ್ಷೆ ಆಗಲಿ 10-12 ವರ್ಷ ತೀರಿಸಿಬಿಟ್ಟೆ. ಈ ಬುದ್ಧಿ ಅವಾಗ ಇದ್ದಿದ್ರೆ, ಜೈಲಿಗೆ ಬಂದಾಗ ಇದ್ದಿದ್ರೆ ನಿಜವಾಗಿ ನಾನು ಇಷ್ಟೆಲ್ಲ ಆಸ್ತಿ ಲಾಯರ್ಗೆ ಕಳ್ಕೊತಿದ್ದಿಲ್ಲ. ಎಲ್ಲ ಕಳ್ಕೊಂಡು ಇವತ್ತು 5 ಮಕ್ಕಳು 3 ಮಕ್ಕಳನ್ನ ಮನ್ಯಾಗ ಬಿಟ್ಟು, ಹೆಂಡತಿ ಬಿಟ್ಟು, ಆಸ್ತಿ ಎಲ್ಲ ಮಾರಿ ಲಾಯರ್ ಬಿಡಿಸ್ತಾರೆ, ನನಗೆ ನ್ಯಾಯ ಸಿಗುತ್ತೆ ಅಂಥೇಳಿ ಎಷ್ಟೋ ಆರೋಪಿಗಳು ಕಷ್ಟಪಟ್ಟು ಎಲ್ಲನೂ ಕಳ್ಕೊಂಡು ಅವರು ಜೈಲಿಂದ ಬಿಡುಗಡೆ ಆಗಿ ಬರಬೇಕಾದ್ರೆ ಅವ್ರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ತೈತಿ ಅಂದರೆ, ಹೆಂಡತಿ ಮನೆಗೆ ಹೋದರೆ ಹೆಂಡತಿ ಏನು ಮಾಡಬೇಕು ನಾನು ಜೀವನದಲ್ಲಿ, ಹೆಂಡತಿ ಮಕ್ಕಳು 14 ವರ್ಷ ಜೈಲು ತೀರಿಸಿ ಬಂದಿದ್ದೀನಿ. ಈಗ ವಯಸ್ಸಿಗೆ ಬಂದು ಮಕ್ಕಳು ಅದಾವು, 5 3 ವರ್ಷದ ಮಕ್ಕಳು ಬಿಟ್ಟು ನಾ ಜೈಲಿಗೆ ಹೋಗಿದ್ದೀನಿ. ಇವತ್ತು ಮಾನವ ಹಕ್ಕು ಆಯೋಗ ಅಂತ ಇದೆ. ಇವತ್ತು ಮಾನವ ಹಕ್ಕು ಆಯೋಗದವರು ಏನು ಕೈದಿಗಳಿಗೆ ಮನೋಪರಿವರ್ತನೆಯ 161 ಸ್ಟೇಟ್ಮೆಂಟ್ ಪ್ರಕಾರ ಸಂವಿಧಾನ 164 ಸ್ಟೇಟ್ಮೆಂಟ್ ಪ್ರಕಾರ ಆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಂಥ ಕೈದಿಗಳನ್ನ ಬಿಡುಗಡೆ ಮಾಡಿದಾಗ ಅವರು ಊರಿಗೆ ಬಂದಾಗ ಅವ್ರ ಬಗ್ಗೆ ಬಿಟ್ಬಿಡ್ತಾರೆ. ಕೈದಿಗಳನ್ನ ಬಿಟ್ಗಡ್ಲೆ ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವ್ರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದು ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನವ ಹಕ್ಕು ಆಯೋಗದವರು, ಏನಪ್ಪ ನಿನ್ನ ಪರಿಸ್ಥಿತಿ ಹಿಂಗಾತು, ಲೈಫ್ ತಿರ್ಸಿದಿ, ಈಗ ಹೊರಗಡೆ ಹೋದರೆ ನಿನ್ನ ಮಾಹಿತಿ ಬೇಕು ಮತ್ತು ನಿನ್ನ ಪೊಲೀಸ್ ಸ್ಟೇಷನ್ನಿಂದ ಮಾಹಿತಿ ಬೇಕು ಎಲ್ಲ ತೊಗೊತಾರೆ. HSN ಬಗ್ಗೆ ಎಲ್ಲನೂ ತೊಗೊತಾರೆ, ಅಪರಾಧದ ಬಗ್ಗೆ. ಬಟ್ ಅವನಿಗೆ ನೆರವು ಕೊಡ್ತಾ ಇಲ್ಲ. ಯಾಕಂದರೆ ಎಷ್ಟೋ ಮಕ್ಕಳು ಇವತ್ತು ನೋಡಿ ಜೈಲಲ್ಲಿ ಇದ್ದಂಥ ಕೈದಿಗಳ ಮಕ್ಕಳಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡಬೇಕಂತ ಐತಿ.
ಹೌದು, ಕಾನೂನಲ್ಲಿ ರೂಲ್ಸ್ ಇದೆ. ಈಗ ತಂದೆ ಜೈಲಿಗೆ ಹೋಗಿರ್ತಾನ, ಹೌದಾ, ಗಂಡಗೆ ಆಕ್ಸಿಡೆಂಟ್ ಆಗಿರ್ತೈತಿ, ಕಾಲು ಹೋಗಿರ್ತೈತಿ. ಆಮೇಲೆ ಏನೇನೋ ಒಂದೊಂದು ದುಡಿಲಾರ್ದಂಥ ಗಂಡ ಇದ್ದರೆ ಮತ್ತು ಗಂಡ ಅಪರಾಧ ಮಾಡಿ ಜೈಲಿಗೆ ಹೋಗಿದ್ದ ಕರೆ ಆದರೆ ಅವ್ರಿಗೆ ಮಾನವ ಹಕ್ಕು ಆಯೋಗ ಮೊರೆ ಹೋಗೋದಕ್ಕಿಂತ ತಿಂಗಳ 1,000 ರೂಪಾಯಿ ಅಂತಂದು ಮಕ್ಕಳಿಗೆ ಸ್ಕೂಲಿಗೆ ಅಂತ ಕೊಡ್ತಾರೆ. ಮಾನವ ಹಕ್ಕು ಆಯೋಗದಾರ ಕೊಡಬೇಕು. ಹೌದು, ಕೊಡಬೇಕು, ರೂಲ್ಸ್ ಇದೆ. ಯಾಕಂತಂದ್ರೆ ಇವತ್ತು ನಾವು ಪರಿವರ್ತನೆ ಆಗಿ ಹೊರಗಡೆ ಹೋದ್ರೆ ನಮ್ಮ ಜೀವನ ಕಟ್ಕೊಂಡು ಬದುಕಬೇಕಾದ್ರೆ ಮಾನವ ಹಕ್ಕು ಆಯೋಗದವ್ರು ಏನು ಮಾಡಬೇಕು? ಇವತ್ತು ಹೌದೌದು, ಇವತ್ತು ನನ್ನ ಮಕ್ಕಳಿಗೆ ನಾನು ಜೈಲಾಗಿದ್ದೇನೆ, ನಾನು ಕೇಳಿದೆ ನ್ಯಾಯಾಧೀಶರಿಗೆ, ಸ್ವಾಮಿ ನೀವು 5 ವರ್ಷ ನನಗೆ ಶಿಕ್ಷೆ ಕೊಡ್ತಾ ಇದ್ದೀರಿ, ಬಟ್ 5 ವರ್ಷ ನಾನು ಜೈಲು ತೀರಿಸಿ ಬರೋ ಮಟ್ಟನು ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಆಗ್ತೈತಿ. 1 ವಾರದ ಸಂತಿ ಮಾಡಿ ನನ್ನ ಹೆಂಡತಿಗೆ ಕೊಟ್ಟು ಬಂದಿದ್ದೀನಿ, ಈಗ ತೀರ್ಪಾಗಿದೆ, ನೀವು ಶಿಕ್ಷೆ ಕೊಟ್ಟಿದ್ದೀರಿ, 5 ವರ್ಷ ತೀರಿಸೋ ಮಟ್ಟನು ನನ್ನ ಮಕ್ಕಳಿಗೆ ಒಂದು ಕೂಲ್ದೆಳೆಯಷ್ಟು ನೋವು ಆದರೆ ನಾನು ಕಾನೂನು ವಿರುದ್ಧ ಹೋರಾಟ ಮಾಡಬೇಕಾಕತಿ. ಯಾಕಂದರೆ ಇವತ್ತು ಹ್ಯಾಡ್ ದಿ ಕ್ರೈಮ್, ನಿಮ್ಮ ಆರೋಪಕ್ಕೆ ನಾವು ಬದ್ಧರಾಗಿದ್ದೇವೆ, ಕಾನೂನು ರೀತಿಯಲ್ಲಿ ನ್ಯಾಯ ಪಡಿತೀವಿ. ಬಟ್ ಅದರಲ್ಲಿ ಏನಾದರೂ ಶಿಕ್ಷೆ ಅಪರಾಧ ಆಗಿ ಶಿಕ್ಷೆ ಆದರೆ ಕೈದಿ ತೀರಿಸಿ ಶಿಕ್ಷೆ ಪೂರ್ಣಗೊಳಿಸಿ ಬಂದಾಗ ಮಾನವ ಹಕ್ಕು ಆಯೋಗದವರು ಪರಿಹಾರ ಕೊಡಬೇಕು. ಅವರಿಗೆ ಅವ್ರ ಜೀವನದ ಅಂಶ ಮುಟ್ಟಿಸೋಂಥ ವ್ಯವಸ್ಥೆ ಮಾನವ ಹಕ್ಕು ಆಯೋಗದವ್ರು ಮಾಡಬೇಕು. ಇದು ಜಡ್ಜ್ಗಳು ಬರೆಯೋಂಗಿಲ್ಲ ಅದನ್ನು ಜಡ್ಜ್ಮೆಂಟ್ ಕಾಪಿಯಲ್ಲಿ, ಬರೀ ಅಪರಾಧ ಮಾಡೋದಕ್ಕೆ ದಂಡ ಬರೀತಾರೆ, ಎಷ್ಟು ಬೇಕಷ್ಟು ದಂಡ ಬರೀತಾರೆ, ಶಿಕ್ಷೆನೂ ಬರೀತಾರೆ. ಬಟ್ ಅಪರಾಧಿ ಶಿಕ್ಷೆ ತೀರಿಸಿ. ಈಗ ನೋಡಿರಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 20 ವರ್ಷ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಕಿಡ್ನ್ಯಾಪ್ ಮಾಡಿದಾಗ ಅವ್ರಿಗೆ ಆರೋಪಿಗಳು ಜೈಲ್ನಾಗಿದ್ದರು. 20 ವರ್ಷ ಇದ್ರು ಬೆಳಗಾಂ ಜೈಲ್ನಾಗ. ವೀರಪ್ಪನ ಕಡೆದವರು 20 ವರ್ಷ. ಮಾದಣ್ಣ ಅವರೆಲ್ಲ ಇದ್ದರು, ಮಿಸಿ ಮಾದೇಶ ಅವರೆಲ್ಲ ಇದ್ದರು ಜೈಲ್ನಾಗ. ಅವಾಗ ದಂಡುಪಾಳ್ಯದವರು ಇದ್ದರು. ಅವಾಗ ಇವರು 20 ವರ್ಷ ಇದ್ದಾಗ ರಾಜ್ಕುಮಾರ್ ಅವರು ಕಂಪ್ಲೇಂಟ್ ಕೊಟ್ಟರೋ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ. ಬಟ್ ಆ ಕೇಸಿನ ಪ್ರಕಾರ ಚಾರ್ಜ್ ಶೀಟ್ ನಾವು ಓದಲಿಲ್ಲ. ಬಟ್ ಆ ಪ್ರಕರಣದಲ್ಲಿ ಏನಾಯ್ತಪ್ಪ ಅಂತಂದರೆ ಈ 20 ವರ್ಷ ಜೈಲಲ್ಲಿ ಇದ್ದವರು ಎಷ್ಟೋ ಮಂದಿ ಸತ್ತು ಹೋದ್ರು. ಹೌದು, ಜೈಲು ಒಳಗಡೆ ಇದ್ದಾಗ ಸತ್ತು ಹೋದ್ರು. ಅದರಲ್ಲಿ ಕೇಸ್ನಾಗ ಇದ್ದವರು ಕೆಲವೊಬ್ಬರು ಬದುಕಿದ್ರು. ಆ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳು ಕೊರತೆ ಅಂತಂದು ಕೇಸ್ ಜಡ್ಜ್ಮೆಂಟ್ ಆಯ್ತು. ಈಗ ಅವ್ರು 20 ವರ್ಷ ಜೈಲ್ನಾಗ ಅದಾರ. 20 ವರ್ಷದಿಂದನೂ ಅವ್ರು ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಮನಿ ಮಾರಾಟ ಮಾಡಿ ಲಾಯರ್ ಬಿಡಿಸ್ತಾರೆ, ನಮಗೆ ನಾವು ನ್ಯಾಯ ಸಿಗ್ತೈತೆ ಅಂತಂದು ಹೋರಾಟ ಮಾಡಿ ಎಲ್ಲ ಕಳ್ಕೊಂಡಿದ್ದಾಗ ಇವತ್ತು ಅವನು ನಿರಪರಾಧಿ ಆದ್ರೂ ಅದಕ್ಕೆ ಬೆನಿಫಿಟ್ ಕೊಡಂಗಿಲ್ಲ ಕಾನೂನಿಂದ. 20 ವರ್ಷ ಒಂದು ಕೇಸ್ ನಡೆಸಿ ಹೌದು ಬಿಡುಗಡೆ ಆದ್ರೂ ಅವ್ರಿಗೆ ಪರಿಹಾರ ಕೊಡಬೇಕು ಮಾನವ ಹಕ್ಕು ಆಯೋಗದವರು. ಅದು ಇರೋದು ಅದಕ್ಕೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಒಬ್ಬ ಅಪರಾಧಿಗೆ ಶಿಕ್ಷೆಯಿಂದ ಶಿಕ್ಷಣ ಇರಬೇಕು. ಆ ಶಿಕ್ಷಣದ ಹಿಂದೆ ಈ ಒಂದು ಮಾನವ ಹಕ್ಕು ಆಯೋಗ ನೆರವಾಗಿರಬೇಕು. ಹೌದು. ಯಾಕಂದ್ರೆ ಹಿಂದೆ ಮಾನವ ಹಕ್ಕು ಆಯೋಗ ಇದ್ದಿದ್ದಿಲ್ಲ. ಅದು ಜೈಲು ಅಥಾರಿಟಿಯಲ್ಲಿ ಅವರೇ ತೊಗೊಂತಿದ್ರು, ಕಾನೂನವರು ಒಳಪಡಿಸ್ತಿದ್ರು. ಎಷ್ಟೋ ಲಾಕಪ್ ಡೆತ್ ಆಗಕತ್ತಿದ್ರು, ಜೈಲಿನಾಗ ಸಾಯಕತ್ತಿದ್ರು. ಇದನ್ನು ಕನ್ಫರ್ಮ್ ಮಾಡಿಕೊಂಡು ಶೆಲ್ಗಳೆಲ್ಲ ಸೀಜ್ ಮಾಡಿದ್ರು. ಬಳ್ಳಾರಿ 300 ಶೆಲ್ ಇದ್ವು, ಎಲ್ಲ ಸೀಜ್ ಮಾಡಿದ್ರು. ಸೀಜ್ ಮಾಡಿದಾಗ ಅವಾಗ ಮಾನವ ಹಕ್ಕು ಆಯೋಗ ಜಾರಿಗೆ ಬಂತು. ಅವಾಗ ಯಾರೂ ಮುಟ್ಟಕ್ಕೆ ಪೊಲೀಸ್ನವ್ರಿಗೆ ಇದು ಇರ್ತಿದ್ದಿಲ್ಲ. ಅವಾಗೆಲ್ಲ ಹೊಡೆದು ಸಾಯಿಸಿದ್ರನ್ನ ಎಲ್ಲೇ ಗಾಡಿ ಬಿದ್ದು ಸತ್ತಾನ, ಅದು ಸತ್ತಾನ, ಇದು ಸತ್ತಾನ ಅಂತಂದು ಕಾರಣ ಹೇಳ್ಕೊಂತಾನೆ ಹೊಂಟ್ಬಿಟ್ರು. ಅವಾಗ ಮಾನವ ಹಕ್ಕು ಆಯೋಗ ಬಂದಿದ್ದು ಮಾನವ ಹಕ್ಕು ಆಯೋಗದಿಂದ ಇವತ್ತು ಎಲ್ಲೈತಿ ಪರಿಹಾರ, ಎಲ್ಲೈತಿ? ನಾವು ಏನೋ ಒಂದು ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಅದನ್ನು ತನಿಖೆ ಮಾಡೋಂಗಿಲ್ಲ. ನನಗೆ ಹಿಂದೆ ಹಾವೇರಿಯಲ್ಲಿ ವಕೀಲರು ಹೊಡೆದಾಗ 307 ಕೇಸ್ ಬಿದ್ದಿತ್ತು. ಅವಾಗ ನಾನು ಹೋಗಿ ಕೇಳಿದೆ, ಮಾನವ ಹಕ್ಕು ಆಯೋಗಕ್ಕೆ ಒಂದು ಲೆಟ್ರ್ ಬರೆದೆ, ನೋಡಿ ಇದು ಹಿಂಗೈತಿ, ಈ ಪ್ರಕರಣದಲ್ಲಿ ನನಗೆ ಅನ್ಯಾಯ ಆಗೈತಿ, ನೀವು ನೆರವು ಮಾಡಿ ಕೊಡಬೇಕು ನನಗೆ ಅಂತಂದು ಮಾನವ ಹಕ್ಕು ಆಯೋಗಕ್ಕೆ ಮೊರೆ ಹೋದೆ, ಕಂಪ್ಲೇಂಟ್ ಕೊಟ್ಟು. ಅವರು DYSP ಅವ್ರು ಬಂದು ತನಿಖೆ ಮಾಡಿದ್ರು. ಅವ್ರ ಹೇಳಿಕೆ ಪ್ರಕಾರ, ಅವ್ರ ತನಿಖೆ ಪ್ರಕಾರ 307 ಬೀಳಂಗಿಲ್ಲ ಈ ಪ್ರಕರಣಕ್ಕಂತ ಜಡ್ಜ್ಮೆಂಟ್ ಕಾಪಿ ಕೊಟ್ಟರು ಅವರು. ಆಮೇಲೆ ಜಡ್ಜನು ಅದಕ್ಕೆ 307 ಬರಲ್ಲ ಅಂತಂದು ಡಾಕ್ಟ್ರನ್ನೂ ಹೇಳಿದ್ದಾರೆ. 11 ಗಂಟೆಗೆ ನಂದು MLC ಆಗಿತ್ತು, ವಕೀಲನ ಬಳಿ ಕಡ್ದಾನ ಅಂತಂದು. ನಂದು MLC 11 ಗಂಟೆಗೆ ಆಗೈತಿ. 11 ಗಂಟೆಗೆ ಕೋರ್ಟ್ಗೆ ಹೋಗಿದ್ದೀನಿ. 11 ಕಾಲಿಗೆ ಗಲಾಟೆ ಆಗೈತಿ. 15 ನಿಮಿಷ ಗಲಾಟೆ ಆಗೈತಿ. ಅಲ್ಲಿಂದ ಸೀದಾ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾನು MLC ಮಾಡಿಸಿ ಸೀದಾ ತೊಗೊಂಬಂದು 5 ಗಂಟೆವರೆಗೂ ಜೈಲ್ನಾಗ ಇಟ್ಟು ಹೊರಗಡೆ ಅಡ್ಡಾಡಿಸಿ 5 ಗಂಟೆಗೆ ಕೋರ್ಟ್ ಬಾಡಿ ವಾರೆಂಟ್ ನಂದೇನು ಅಟೆಂಡ್ ಮಾಡೋಕೆ ಕರ್ಕೊಂಡು ಹೋಗಿದ್ರಲ್ಲ ಜೈಲಿಂದ ಪೊಲೀಸ್ನವ್ರು 3 ಮಂದಿ ಪೊಲೀಸ್ನವ್ರು ಗನ್ ಹಿಡ್ಕೊಂಡು. ಅವಾಗ ನಾನು ಈ ನ್ಯಾಯಾಧೀಶರು ಸರಿ ಇಲ್ಲ, ಇವ್ರ ಹತ್ರ ನನ್ನ ಕೇಸ್ ನಡ್ಸೋಕೆ ಇಷ್ಟ ಇಲ್ಲ, ಬೇರೆ ನ್ಯಾಯಾಲಯಕ್ಕೆ ಕೊಡ್ರಿ, ನಾನು ಅಲ್ಲಿ ನ್ಯಾಯಾಧೀಶರ ಹತ್ರ ಪಡ್ಕೋತೀನಿ, ಇಲ್ಲ ಬೇರೆ ಜಡ್ಜ್ ಹತ್ರ ಕೊಡ್ರಿ, ಅಲ್ಲಿ ನ್ಯಾಯ ಪಡ್ಕೋತೀನಿ, ಈ ಜಡ್ಜ್ ಸರಿ ಇಲ್ಲ ಅಂತ ನಾನು ಎಷ್ಟೋ ಕೇಳಿದಾಗ ಅವರು ಕೆಲವೊಂದು ನ್ಯಾಯಾಲಯದಲ್ಲಿ ಕೊಟ್ಟರು, ಕೆಲವು ನ್ಯಾಯಾಲಯದಲ್ಲಿ ಕೊಡಲಿಲ್ಲ.
ಹಿಂಗಿದ್ದಾಗ ಅಲ್ಲಿ ಏನಾಗ್ತೈತೆ ಅಂದರೆ ಆರೋಪಿಗಳಿಗೆ ಹೊಡೆತ ಬೀಳ್ತೈತಿ. ಇವತ್ತು ಅವರು ಎಷ್ಟೋ 20 ವರ್ಷ ತೀರಿಸಿ ಬಂದರು, ಅವ್ರು ಬಿಡುಗಡೆ ಆದರೆ ಬಿಡುಗಡೆ ಆಗಿದ್ದಾಗ ಅವರು ಎಷ್ಟು ವರ್ಷ ಕಳ್ಕೊಂಡಿದ್ದು ಪರಿಹಾರ ಯಾರು ಕೊಡಬೇಕು? ಸೊ ಅಂದ್ರೆ ಈ ಉದಾಹರಣೆಗೆ ರಾಜ್ಕುಮಾರ್ ಅಪಹರಣ ಕೇಸಲ್ಲಿ 20 ವರ್ಷ ಜೈಲಿದ್ದು ನಿರಪರಾಧ ಬಿಡುಗಡೆ. ಹೌದು, ನಿರಪರಾಧಿ ಆದ್ರು, ಅವ್ರು ಯಾರಿಗೂ ಶಿಕ್ಷೆ ಆಗಿಲ್ಲ. ರಾಜ್ಕುಮಾರ್ ಹೋಗಿ ಸಾಕ್ಷಿನೇ ಹೇಳಿಲ್ಲ ಆ ಪ್ರಕರಣಕ್ಕೆ. ಸತ್ತೇ ಹೋಗ್ಬಿಟ್ರಲ್ಲ 5 ವರ್ಷಕ್ಕೆ. ಅದು ಹೋದ್ರು, ಆದರೆ ಕೋರ್ಟ್ಗೆ ಬಂದು ಹೇಳ್ಬೇಕಾಗಿಲ್ಲ, ಹೊರಗಿದ್ರಲ್ಲ ಅವರು, ಅವ್ರಿಗೆ ಕೇಳಬೇಕಾಗಿತ್ತು. ಯಾಕೆ ಕೇಳಲಿಲ್ಲ? ಇದಕ್ಕೆ ಸರ್ಕಾರ ಜವಾಬ್ದಾರಿ ತಗೊಳ್ಳಿಲ್ಲ. ರಾಜ್ಕುಮಾರ್ ಅಣ್ಣವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಹೋದಾಗ ಅವ್ರ ಬೇಡಿಕೆಯನ್ನು ಈಡೇರ್ಸೋಕ್ಕಾಗಲಿಲ್ಲದಕ್ಕೆ ಜವಾಬ್ದಾರಿ ತಗೊಳ್ಳಿಲ್ಲ. ಶಿವರಾಜ್ ಕುಮಾರ್ ಅವರು ಅವ್ರ ಮಗ ಕರ್ಕೊಂಡ್ಬಂದರು, ಅವ್ರನ್ನ ಬಿಡುಗಡೆ ಮಾಡಿಸ್ಕೊಂಡು ವೀರಪ್ಪನ ಕಡೆಯಿಂದ. ಆಮೇಲೆ ಅವ್ರು ಬಂದು ಒಂದು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ಪ್ರಕಾರ ಬರೆದ್ರು. ಅದ್ರಾಗ ಒಂದು 7-8 ಮಂದಿ ಆರೋಪಿ ಮಾಡಿದ್ರು. ಆದರೆ 4-5 ಮಂದಿ ಸತ್ತರು, 4-5 ಮಂದಿ ಉಳಿದ್ರು. ಈಗ ಅವ್ರು ಸತ್ತವ್ರಿಗೆ ಪರಿಹಾರ ಇಲ್ಲ, ಈಗ ಬಿಡುಗಡೆ ಆಗಿ 20 ವರ್ಷ ಬಿಡುಗಡೆ ಆಗೋದವ್ರಿಗೆ ಪರಿಹಾರ ಇಲ್ಲ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬಾರ್ದು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅಂತ ಪ್ರಶ್ನೆ ಮಾಡ್ತೈತಿ. ಅಂದ್ರೆ 20 ವರ್ಷ ಜೈಲಿದ್ರೆ 20 ವರ್ಷದ ಅರ್ನಿಂಗ್ಸ್ ಹೋಯ್ತು, ಜೀವನ ಹೋಯ್ತು, ಮಕ್ಕಳ ಭವಿಷ್ಯ ಹೋಯ್ತು, ದುಡ್ಡು ಹೋಯ್ತು. ಆಮೇಲೆ ಇವೆಲ್ಲ ಒಂದು ಉಳಿಯಂಗಿಲ್ಲ ಆರೋಪಿಗಳದು. ಯಾಕಂದ್ರೆ ಒಂದು ಪ್ರಕರಣಕ್ಕೆ 5 ಲಕ್ಷ 6 ಲಕ್ಷ 3 ಲಕ್ಷ ಕೊಡು ಅಂದರೆ ಇವತ್ತೇನು ಮಾಡ್ತಾರಂದ್ರೆ, ಈಗ ನನ್ನ ಜೈಲು ಒಂದು ಇನ್ವೆಸ್ಟಿಗೇಷನ್ ಮಾಡಿದರೆ ಎಷ್ಟು 100ಕ್ಕೆ 25ರಷ್ಟು 5 ಮಂದಿ ಲಾಯರ್ ಇಟ್ಟಿದ್ದಾರೆ. ಈ ಲಾಯರ್ ಬಿಡಿಸ್ಲಿಲ್ಲ ಅಂತದ್ದು ಅವ್ನು ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಬ್ಬ ಲಾಯರ್. ಹೀಗೆಲ್ಲ ಆಮೇಲೆ ಅಲ್ಲೇ ಜಾಮೀನು ಸಿಗ್ತೈತಿ, ಅಲ್ಲೇ ಅದೇ ಕೋರ್ಟ್ನಾಗ ಜಾಮೀನು ಸಿಗ್ತೈತಿ, ಸೆಷನ್ ಕೋರ್ಟ್ನಾಗ. ಇವ್ರು ಏನು ಮಾಡಿದ್ರು, ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡಿಸ್ತಾರೆ. ಹೈಕೋರ್ಟ್ಗೆ ಹೋಗ್ಬೇಕು, ಅಲ್ಲಿ ಒಂದು 2 ಲಕ್ಷ, ಹೈಕೋರ್ಟಲ್ಲಿ ರಿಜೆಕ್ಟ್ ಆಗ್ತೈತಿ, ಮತ್ತು ಬಂದು ಇಲ್ಲೇ ಜಾಮೀನು ಹಾಕೈತಿ. ಎಲ್ಲೇ ಸೆಷನ್ ಕೋರ್ಟ್ನಾಗ ನಾ ಮಾಡಿಸಿದ್ದೀನಿ. ಮರ್ಡರ್ ಕೇಸ್ 302 ಮರ್ಡರ್ ಕೇಸ್ 9 ಮಂದಿ ಆರೋಪಿಗಳಿದ್ದರು. ಆ ಪ್ರಕರಣದಲ್ಲಿ 100 ಪ್ರಿಸನರ್ ಆಗಿದ್ದರು, 3 ವರ್ಷ ಜೈಲಿನಾಗಿದ್ದರು. ಅವರು ವಕೀಲರು 302 ಮರ್ಡರ್ ಕೇಸು ಶಿಕಾರಿಪುರ. ಇದೇ ಯಡಿಯೂರಪ್ಪನವರು ಇದ್ದರು. ಆ ಆರೋಪಿಗೆ ನ್ಯಾಯ ಕೊಡಬೇಕು ಅಂತಂದು, ಕೊಲೆ ಆದವನಿಗೆ ನ್ಯಾಯ ಸಿಗಬೇಕಂತಂದು ಇವರು ಪಾದಯಾತ್ರೆ ಮಾಡಿದ್ರು, ಜಾಥಾ ಮಾಡಿದ್ರು. ಯಡಿಯೂರಪ್ಪನವ್ರು ಬಲಗೈ ಬಂಟವನು ಒಂದೇ ಮದುವೆ ಸತ್ತು ಮರ್ಡರ್ ಆದವ. ಜೈಲಿಗೆ ಬಂದರು. ಜೈಲಿಗೆ ಬಂದಿಂದಾಗ ಅವಾಗ ಲಾಯರ್ ಇಟ್ಟರು, ಸೆಷನ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಯ್ತು. ಅವಾಗ ಜೈಲಿಗೆ ಬಂದಾಗ ಅವರು ಕೈದಿಗಳಿಗೆ 3 ವರ್ಷ ಜೈಲಿನಾಗಿದ್ದರು. 2003 ಪ್ರಕರಣ ಇದು, 2003 ಕೊಲೆ ಆಗಿದ್ದು. ಅವರು 3 ವರ್ಷ ಜೈಲಿನಾಗಿದ್ದರು, ಅದು ಶಿವಮೊಗ್ಗ ಜೈಲಿನಾಗ. ಅವಾಗ ಅವ್ರಿಗೆ ಬೇಲ್ ಸಿಗಲಿಲ್ಲ. ಇದೇ ಹೆಬ್ಬಟ್ಟು ಮಂಜು ಶಿವಮೊಗ್ಗ ಜೈಲಿನಾಗಿದ್ದ, ನನ್ನ ಕೂಟ ಎಲ್ಲ ಜೊತೆಲೇ ಬೆರೀತಿದ್ದ. ಅವನು ಎಲ್ಲ ಮರ್ಡರ್ ಕೇಸ್ ಚಾರ್ಜ್ ಶೀಟ್ ನಾನು ಓದ್ತಿದ್ದೆ. ಆ ಪ್ರಕರಣ ಚಾರ್ಜ್ ಶೀಟ್ ಸಿಗ್ಲಿ ಬಸ್ಸನ್ ಕೈ ಕೊಡು, ನ್ಯಾಯ ಕೊಡಿಸ್ತಾನೆ ಅಂತ ಹೇಳಿದ್ರು. ಅವಾಗ ನಾವು ಓದಿದಾಗ ನೋಡಪ್ಪ ಇದು ಬೇಲ್ ಆಗುತ್ತೆ. 2 ಮಂದಿ ಪ್ರತ್ಯಕ್ಷ ಸಾಕ್ಷಿದಾರ ಅದಾರ, ಕಣ್ಣಿಂದ ನೋಡಿದ್ದೀನಿ ಅಂತಂದು. ಆ ಕೊಲೆ ಕೇಸ್ಗೆ 2 ಮಂದಿ ಪ್ರತ್ಯಕ್ಷ ಸಾಕ್ಷಿದಾರ ಅದಾರ. ಅವನು ಒಬ್ಬವನು ಆರೋಪಿ ಜೊತೆಲಿ ಸತ್ತವನ ಜೊತೆಲಿ ಬರ್ತಾ ಇದ್ದಾನೆ. ಹೌದಾ? ಬರ್ತಾ ಇದ್ದಾಗೆ ಅಲ್ಲಿ ಇವರಿಬ್ಬರು ಬಂದಾಗ ಒಬ್ಬವನು ಅವ್ರ ಅಣ್ಣ ಸಿಗ್ತಾನೆ ಸರ್ಕಲ್ನಲ್ಲಿ ಬರೋ ಮುಂದೆ. ಎಲ್ಲಿ ಉಂಟಿಲಿ ಅಂತಂದು ಅಣ್ಣ ಕೇಳ್ತಾನೆ. ಇಲ್ಪ ಮಂಡಿಗೆ ಹೋಗ್ಬರ್ತೀನಿ, ನೀವು ಮನೆಗೆ ಹೋಗು ಅಂತ ಹೇಳ್ತಾನೆ. ಅವಾಗ ಅದೇ ಸರ್ಕಲ್ನಲ್ಲಿನ ಇವನು ಮಂಡಿ ಕಡೆ ಹೋಗ್ತಾನೆ, ಹೂವಿನ ಅಂಗಡಿ ಕಡೆ. ಅಣ್ಣ ಇವನು ತಮ್ಮ ಮತ್ತು ಅವನ ಗೆಳೆಯ ಇಬ್ಬರು ಬರ್ತಾ ಇರ್ತಾರೆ ಆ ಸರ್ಕಲಿಂದ. ಅವಾಗ ಅವ್ನಿಗೆ ಹೇಳ್ತಾನೆ, ನೀ ಸೈಕಲ್ ತೊಗೊಂಡು ಹೋಗಿ ನಾ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅವ್ನು ಸೈಕಲ್ ತೊಗೊಂಡು ಇಷ್ಟು ಹೋಗಿ ಹಿಂಗೆ ಹೊಳ್ಳೋದಕ್ಕೆ ಆವಾಜ್ ಆಗಿಬಿಡ್ತೈತಿ. ಅಲ್ಲೇ ಮುಡುಕಿಯಲ್ಲಿ 9 ಜನ ಆರೋಪಿಗಳು ಏಕಾಏಕಿ ನುಗ್ಗಿ ಕೊಲೆ ಮಾಡಾಕತ್ಬಿಡ್ತಾರೆ. ಅವಾಗ ಅವ್ನು ಸೈಕಲ್ ತಿರುಗಿಸಿ ಬಂದು ನೋಡ್ತಾನೆ, ಇಂತಿಂಥವ್ರು ಕೊಲೆ ಮಾಡಾಕತ್ತಾರೆ ಅಂತಂದು ಅವ್ನು ಎಲ್ಲರ ಹೆಸರು ಹೇಳಿ ಸಾಕ್ಷಿದಾರ ಅದನ್ನು. ಆಮೇಲಾಗ ಅವನು ಮಂಡಿಗೆ ಹೋಗಿರ್ತಾನಲ್ಲ ಇನ್ನೊಬ್ಬ 2ನೇ ಸಾಕ್ಷಿದಾರ, ಪ್ರತ್ಯಕ್ಷ ಸಾಕ್ಷಿದಾರ. ಅವನು ಮಂಡಿಗೆ ಹೋಗಿ ವಾಪಸ್ ಬರೋ ಮುಂದೆ 9 ಜನ ಕೈಯಾಗ ಮಚ್ಚು ದೊಣ್ಣೆ ಬಡಿಗೆ ಹಿಡ್ಕೊಂಡು ಕೇಕೆ ಹಾಕೊಂತ ಕೊಲೆ ಮಾಡಿದ್ವಿ ಅಂತಂದು ಕೇಕೆ ಹಾಕೊಂತ ಹೋದ್ರು ಅಂತಂದು ಅವನು ಸಾಕ್ಷಿದಾರ ಅದನ್ನು. ಅಲ್ಲಿ ಬಂದು ನೋಡ್ತೀನಿ, ನಮ್ಮ ತಮ್ಮ ಇನ್ನೂ ಒದ್ದಾಡ್ತಾ ಇದ್ದ. ಅವ್ನು ತೊಗೊಂಡು ಹೋಗೋರಾಗ ಆಸ್ಪತ್ರೆಯಲ್ಲಿ ಸತ್ಬಿಟ್ಟ. 2 ಸಾಕ್ಷಿ ಪ್ರತ್ಯಕ್ಷ ಸಾಕ್ಷಿ. ಇದನ್ನು ರಿಜೆಕ್ಟ್ ಮಾಡಿದ್ರು ಅದು ಹೈಕೋರ್ಟ್ನಲ್ಲಿ. ಬೇಲ್ ರಿಜೆಕ್ಟ್ ಆಯ್ತು. ಅವಾಗ ಅದನ್ನು ತೊಗೊಂಬಂದು ಶಿವಮೊಗ್ಗ ಜೈಲಿನಾಗೆ ನಾನು ಇದ್ದೆ. ಅಲ್ಲೇ ನನ್ನ ಕೈಯಾಗ ಕೊಟ್ಟರು. ನಾನು 384 ಸಾಮಾನ್ಯ ಕಳ್ಳ. ಆದರೆ ಶಿಕ್ಷೆ ಸೆಕ್ಷನ್ ದೊಡ್ಡದಿದ್ರೆ ಅದಕ್ಕೆ ಶಿಕ್ಷೆ ದೊಡ್ಡದು, ಸೆಕ್ಷನ್ ಚಿಕ್ಕದಿದ್ರೆ ಶಿಕ್ಷೆ ಸಿಕ್ತು. ನಾವು ಕಳ್ಳ ಕೇಸ್ನವ್ರು 3 ವರ್ಷ ಹೈಯೆಸ್ಟ್ ಶಿಕ್ಷೆ ನಮ್ಮದು. ಇವ್ರಿಗೆ ಲೈಫ್ ಸೆಂಟೆನ್ಸ್ ಇದೆ, ಗಲ್ಲಿದೆ, ಆಮೇಲೆ ಜೀವಾವಧಿ ಶಿಕ್ಷೆ ಇದೆ. ಇವೆಲ್ಲ ಶಿಕ್ಷೆಗಳದವು. ಅಂಥ ಪ್ರಕರಣದಲ್ಲಿ ಇವನೇನು ಕಳ್ಳ ಇದ್ದವನೇನು ನಮ್ಮನ್ನು ಬಿಡಿಸ್ತಾನೆ, ಇವನು ದಾರಿ ತೋರಿಸ್ತಾನೆ, ಇದ್ರಾಗ ಹೆಂಗೆ ಕಂಡು ಹಿಡಿತಾನ ಅಂತ ಕೇಳಿದಾಗ ಡೌಟ್ ಬಂತು. ಅವಾಗ ನೋಡಪ್ಪ, ನಾನು ಜಾಮೀನು ಕೊಡಿಸ್ತೀನಿ, ಈ ಕೇಸ್ನು ನಾನು ಬಿಡುಗಡೆ ಮಾಡಿಸ್ತೀನಿ, ನನಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದೆ.
ಕೇಳಿದಾಗ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರೆ ನಾ 20,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದವ ಗೋಣಿ ಮಾಂತೇಶ ಅಂತಂದು. 20 ವರ್ಷದಿಂದ? ಹಾಂ 20 ವರ್ಷ 2003 20 ವರ್ಷದ ಹಿಂದೆ ಹಿಂಗೆ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಅವಾಗ ಸರಿ ಹಂಗಾರೆ ನನಗೆ ಚಾರ್ಜ್ ಶೀಟ್ ಕೊಡು 20,000 ರೂಪಾಯಿ ಕೊಡು ಅಂತೆ. ನಾನು ಓದಿಂದಾಗ ನಿಮ್ಮ ಕೇಸಿಗೆ ಬೇಲ್ ಸಿಕ್ಕಿಂದಾಗ ನನಗೆ ದುಡ್ಡು ಕೊಡು ಅಂತ ಹೇಳಿದೆ. ಅವಾಗ ನಾನು ಓದಿದೆ, ಕುತ್ಕೊಂಡು ಎಲ್ಲ ಚಾರ್ಜ್ ಶೀಟಿಗೆ ಓದಿದೆ. ಸುಮಾರು ಒಂದು 60-70 ಸಾಕ್ಷಿದಾರಿದ್ರು ಅದು ಕೇಸ್ಗೆ. ಆಮೇಲೆ ಒಂದು 100 ಪೇಜ್ ಇದ್ವು. ನಾನು ಏನು ಮೇನ್ ಪ್ರತ್ಯಕ್ಷ ಸಾಕ್ಷಿಗಳದ್ದು ನೋಡ್ತೀನಿ, ಪಂಚನಾಮದ್ದು ನೋಡ್ತೀನಿ, ಆಮೇಲೆ ಸೀಜರ್ ಮಾಜೂರ್ದು ನೋಡ್ತೀನಿ, ಆಮೇಲೆ ಜಪ್ತ್ ಮಾಜೂರ್ದು ನೋಡ್ತೀನಿ. ಆಮೇಲೆ ಸಾಂದರ್ಭಿಕ ಸಾಕ್ಷಿಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ 2 ಮಂದಿ ಪ್ರತ್ಯಕ್ಷ ಸಾಕ್ಷಿದಾರ ಇದ್ರಲ್ಲ, ಇವನು ಇಲ್ಲಿ ನೋಡ್ರಿ, ಒಂದೇ ಪ್ರತ್ಯಕ್ಷ ಸಾಕ್ಷಿದಾರ ಅವ್ನು ಸತ್ತವನ ಜೊತೆಲಿ ಬರ್ತಾ ಇದ್ನಲ್ಲ, ಅವನು ಸಾಕ್ಷಿ ಹೇಳಿದಾನ ಕೋರ್ಟ್ನಾಗ ಹೇಳ್ಬೇಕಂದ್ರೆ ಒಂದೇ ಆರೋಪಿ ಮತ್ತು ಸತ್ತವನು ಬರ್ತಾ ಇದ್ರು, ನನಗೆ ಇಂಥ ಸರ್ಕಲಲ್ಲಿ ಸಿಕ್ಕರು ಅಂತಂದು ಏನು ಸಿಕ್ಕರು, ನಾನು ಅವ್ರಿಗೆ ಮಾತಾಡಿಸಿ ಹಿಂಗೆ ಹೋದೆ. ಆದರೆ ಆ ಒಂದೇ ಆರೋಪಿ ಸತ್ತವನ ಜೊತೆಲೆ ಒಂದೇ ಆರೋಪಿ ಇದ್ದ, ಒಂದೇ ಸಾಕ್ಷಿದಾರ ಅವನ ಜೊತೆಲಿ ಇದ್ದ ಅಂತಂದು 2ನೇ ಸಾಕ್ಷಿದಾರನ ಹೇಳಿಕೆಯಲ್ಲಿಲ್ಲ. ಏನಂತೀರಿ? ಅಣ್ಣ ಮತ್ತು ಅವ್ನ ದೋಸ್ತ ಬರಾಕತ್ತಿದಾಗ ತಮ್ಮ ಸಿಕ್ಕ ಎಲ್ಲಿ ಹೊಂಟಿ ಅಣ್ಣ ಅಂದಾಗ ನಾ ಮಂಡಿಗೆ ಹೊಂಟಿದ್ದೀನಿ ಅಂತ ಹೇಳಿದ. ಅವಾಗ ಅವನ ಜೊತೆಲಿ ಇನ್ನೊಬ್ಬ ಹೋಗಿದ್ದ ಅನ್ನೋದು ಇವನ ಆ ಸಾಕ್ಷಿಯಲ್ಲಿ ನಮೂದ ಮಾಡಿದರೆ ಅದು ಪ್ರತ್ಯಕ್ಷ ಸಾಕ್ಷಿ ಹಾಕಿತ್ತು. ಆದ್ರೆ ಅಣ್ಣನ್ನು ನೋಡಿದ್ದೀನಿ, ಅವನ ಜೊತೆಲಿ ಇವನು ಇದ್ದ ಅಂತಂದು ಹೇಳಿಕೆ ಕೊಟ್ಟಿಲ್ಲ. ಆಮೇಲೆ ಇವನು 2ನೇ ಪ್ರತ್ಯಕ್ಷ ಸಾಕ್ಷಿದಾರ ನಾನು ನೋಡಿದೆ ಅವನ್ನ ಅಂತಂದು ಅವನು ಹೇಳಿಕೆಯಲ್ಲಿ ಇಲ್ಲ. ಹೀಗಾಗಿ ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಈ ಕೊಲೆನ ನೋಡಿಲ್ಲ ಅಂದ್ಗಡ್ಲೇನ ಅದೇ ಜಡ್ಜ್ಮೆಂಟ ತೀರ್ಪಾತು, ಜಾಮೀನು ಸಿಕ್ತು. ಅದ್ರ ಮೇಲೆನ ಹೊರಗೆ ಬಂದರು ಅವರು. ಅವಾಗ ನನಗೆ ದುಡ್ಡು ಕೊಡು ಅಂದೆ, ದುಡ್ಡು ಕೊಟ್ಟರು. ಅದನ್ನು ಜೈಲಾಗ ಎಲ್ಲರಿಗೆ ಇದನ್ನು ಸ್ವೀಟ್ ಹಂಗೆ ತರಿಸಿ ಹಂಚಿ ಎಲ್ಲರಿಗೆ ಸ್ವೀಟ್ ಕೊಟ್ಬಿಟ್ಟೆ. ಕೊಲೆ ಮಾಡಿದ್ರು. ತಪ್ಪು ಅಂತಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಸರಿಯಾಗಿದ್ದರೆ ಅದು ಶಿಕ್ಷೆ ಆಗೇ ಆಕತಿ. ಇನ್ವೆಸ್ಟಿಗೇಷನ್ ಸರಿ ಇಲ್ಲ. ಇವತ್ತು ಎಷ್ಟು ಕೊಲೆಗಳಾಗಿದ್ದವು, ಎಷ್ಟು ಅತ್ಯಾಚಾರಗಳಾಗಿದ್ದವು, ಎಷ್ಟು ಡಕಾತಿ ಆ್ಯಂಡ್ ಮರ್ಡರ್ ಆ್ಯಂಡ್ ರೇಪ್ ಆಗಿದ್ದವು, ಯಾರಿಗೆ ಶಿಕ್ಷೆ ಆಗಿದೆ? ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.